ರವಿ ಇದ್ದಾನ ಮನೇಲಿ? ಇಷ್ಟೊತ್ತು ಇದ್ದ ಕಣೆ, ಈಗ ತಾನೇ ಯಾರೋ ಫ್ರೆಂಡ್ನ ನೋಡಕ್ ಹೋಗ್ತೀನಿ ಅಂತ ಹೋದ. ಯಾಕೆ, ಏನಾದ್ರು ಮಾತಾಡ್ಬೇಕಿತ್ತಾ? ಅವ್ನು ಬಂದ್ಮೇಲೆ ಫೋನ್ ಮಾಡಕ್ ಹೇಳಮ್ಮ. ಹೋಮ ಹೇಳ್ತೀನಿ. ಹಾ, ರವಿ ಆಚೆ ಹೋಗಿದ್ದಾನಂತೆ. ನಾನು ಹೇಳಿಲ್ವಾ, ಇವ್ರ ಮನೆಯವರೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿರೋ ದರೋಡೆ ಇದು. ಪ್ಲೀಸ್ ಬೇಬಿ ಅತ್ತೆ, ದರೋಡೆ ಅಂತೆಲ್ಲ ಹೇಳ್ಬೇಡಿ, ಕೇಳೋಕೆ ಹಿಂಸೆ ಆಗುತ್ತೆ. ಹಾರ ಮಾರೋಕ್ ಕಳ್ಸಕ್ ಮುಂಚೆ ಆಗ್ಬೇಕಾಗಿತ್ತು ಈ ಹಿಂಸೆ. ಸಾಕೆ ಲಲಿತಾ, ಎಷ್ಟು ಅಂತ ಹುಡುಗಿ ಮೇಲೆ ಉರ್ದ್ ಬೀಳ್ತೀಯ? ಅಮ್ಮ, ಜಾಹ್ನವಿನೇ ಆ ಹಾರನ ಅವ್ರ ತಮ್ಮನ ಕೈ ಕೊಟ್ಟಿದ್ದಾಳೆ ಅನ್ನೋದು ನಿಮ್ಮ ಅನುಮಾನ ಅಲ್ವಾ? ಹೌದು, ಆಗ್ಲಿಂದ ಜಾನ್ವಿ ಹೇಳ್ತಿದ್ದಾಳೆ ನನ್ನ ಹತ್ರನೇ ಹಾರ ಇರೋದು ಅಂತ. ಒಬ್ರಿಗೂ ಕೇಳಿಸ್ಕೊಳ್ಳೋ ವ್ಯವಧಾನನೇ ಇಲ್ಲ. ಜಾನ್ವಿ, ನಿನ್ನ ಹಾರ ನಿನ್ನ ಹತ್ರನೇ ಇದೆ ಅಲ್ವೇನಮ್ಮ? ಇದೆ ಅಮ್ಮ. ಸರಿ, ಹೋಗ ಆ ಹಾರನ ತಗೊಂಡ್ ಬಾ, ಇವರೆಲ್ಲರಿಗೂ ಅನುಮಾನ ಬಗೆಹರಿಲಿ. ಹೋಗೆ ವಸು, ನಿನ್ನ ಹತ್ರ ಇರೋ ಹಾರನು ತಗೊಂಡ್ ಬಾ. ನನ್ನ ಹತ್ರ ಇರೋ ಹಾರನ? ಯಾಕೆ, ನಿನ್ನ ಹತ್ರ ಹಾರ ಇಲ್ವಾ? ನಿನ್ನೆ ಕಡೆ ಕೇಳ್ತಾ ಇರೋದು, ಏನ್ ಹಾಕೊಂಡ್ ಬಿಟ್ಕೊಂಡು ನೋಡ್ತಾ ಇದ್ಯಾ? ಶ್ರೀ ಕೊಟ್ಟಿರೋ ಹಾರ ನಿನ್ನ ಹತ್ರ ಇದೆ ತಾನೆ, ಅಥವಾ ಯಾರಿಗಾರು ಕೊಟ್ಬಿಟ್ಟಿದ್ಯಾ? ಇಲ್ಲ, ನನ್ನ ಹತ್ರನೇ ಇದೆ. ಹೋಗಿ ಹಾರ ತಗೊಂಡ್ ಬಾ. ಜಾನ್ವಿ, ಹೋಗಮ್ಮ. ನೀನೆಲ್ಲಿ ಹೋಗ್ತಾ ಇದ್ಯಾ? ನಿನ್ ರೂಮ್ ಇರೋದಿಲ್ಲಲ್ವಾ? ಹಾ, ಗೊತ್ತು. ಮೇಲಿರೋದು ಶ್ರೀ ರೂಮು. ನನ್ನ ಹಾರ ಶ್ರೀರೂಮಲ್ಲೇ ಇರೋದು. ನನ್ನ ರೂಮಲ್ಲ? ಹಾ. ಜಾಹ್ನವಿ, ವಸು ನಿನ್ ಕೈಗೆ ಹಾರ ಕೊಟ್ಟಿಲ್ವಾ? ಇಲ್ಲ ಅತ್ತೆ, ನನ್ನ ಕೈಯಲ್ಲಿ ಕೊಟ್ಟಿಲ್ಲ. ಜಾನ್ವಿ ಕೇಳ್ಕೊಟ್ಟಿಲ್ಲ, ಶ್ರೀ ಕೇಳ್ಕೊಟ್ಟಿದೆ. ನೀನೇ ಇಟ್ಕೊಂಡಿರು, ಬೇಕಾದಾಗ ಇಸ್ಕೋತೀನಿ ಅಂತ. ಬಾ ಜಾನ್ವಿ, ನಾವಿಬ್ರು ಹೋಗಿ ಹಾರ ತಗೊಂಬರೋಣ ಬಾ. ಸುಮ್ನೆ ಹೋಗೋದಲ್ಲ, ಹಾರ ತಗೊಂಡ್ ಬರ್ಬೇಕು. ರೂಮ್ಗೆ ಹೋಗೋದು, ಟ್ಯಾಬ್ಲೆಟ್ ತಗೊಳ್ಳೋದು, ಈ ಆಟಗಳೆಲ್ಲ ಬೇಡ. ಸಾರಿ ಬಸು, ನೀವು ಶ್ರೀ ಹತ್ರ ಹಾರ ಕೊಟ್ಟಿರೋ ವಿಷಯ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಎಲ್ರ ಮುಂದೆ ಅನುಮಾನ ಬರೋ ಥರ ಮಾತಾಡ್ಬಿಟ್ಟೆ. ಪರವಾಗಿಲ್ಲ, ಪ್ರಾಬಬ್ಲಿ ನಮ್ಮ ಕಬೋರ್ಡಲ್ಲೇ ಇಟ್ಟಿರ್ತಾರೆ. ನಾನು ಚೆಕ್ ಮಾಡ್ತೀನಿ. ಸಾರಿ ವಸು, ನೀವು ಕೊಟ್ಟಿರೋ ಹಾರ ಇಲ್ಲಿ ಕಾಣಿಸ್ತಿಲ್ಲ. ಬೇರೆ ಎಲ್ಲಾದರೂ ಇಟ್ಟಿರಬೇಕು. ನಾ ಅವ್ರಿಗೆ ಕೇಳ್ತೀನಿ. ಇಲ್ದೇ ಇರೋ ಹಾರದ ಬಗ್ಗೆ ಶ್ರೀ ಆದ್ರೂ ಏನ್ ಹೇಳಕ್ ಸಾಧ್ಯ? ಅಂದ್ರೆ ನಿಮಗೆ ಶ್ರೀ ಗಿಫ್ಟ್ ಕೊಟ್ಟ ಹಾರ ನೀವು ಶ್ರೀ ಕೈಲಿ ಕೊಟ್ಟಿಲ್ವಾ? ಶ್ರೀ ನಂಗೆ ಯಾವ ಹಾರನೂ ಗಿಫ್ಟ್ ಕೊಟ್ಟಿಲ್ಲ. ಮತ್ತೆ ಅವತ್ತು ಜ್ಯುವೆಲ್ರಿ ಶಾಪ್ ಅವನು 2ನೇ ಹಾರದ ಬಿಲ್ ತಂದು ಕೊಟ್ಟಾಗ ನೀವೇ ಹೇಳಿದ್ರಿ ಆ ಹಾರ ನಿಮಗೆ ಶ್ರೀ ಗಿಫ್ಟಾಗಿ ಕೊಟ್ರು ಅಂತ. ಅವತ್ತು ನಾನು ಸುಳ್ಳು ಹೇಳಿದೆ. ಯಾಕೆ?
ಶ್ರೀನ ಬಚಾವ್ ಮಾಡೋದಕ್ಕೆ. ನನಗೇನೂ ಅರ್ಥ ಆಗ್ತಿಲ್ಲ. ನೀವು ಶ್ರೀ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ಮದುವೆ ಆದಾಗಿಂದ ಶ್ರೀ ನನ್ನಿಂದ ಏನಾದರೂ ಒಂದು ಮುಚ್ಚಿಡ್ತಾನೆ ಇದ್ದಾರೆ. ಜಾನು, ಶ್ರೀಗೇನು ಹೇಳಬೇಡ. ಹೋ ಜನ್ಮದಲ್ಲಿ ಅವ್ನು ದೇವರಾಗಿದ್ದ ಅನ್ಸುತ್ತೆ. ಅದಕ್ಕೆ ಈ ಜನ್ಮದಲ್ಲಿ ಯಾರೇ ಕಷ್ಟದಲ್ಲಿದ್ದಾರೆ ಅಂದ್ರೂ ತಕ್ಷಣ ಪರಿಹಾರ ಮಾಡ್ಬಿಡ್ತಾನೆ. ಅದಕ್ಕೋಸ್ಕರ ಎಂತ ರಿಸ್ಕ್ ಬೇಕಾದ್ರೂ ತಗೋತಾನೆ. ಯಾರು ಕಷ್ಟದಲ್ಲಿದ್ರು? ಶ್ರೀ ಯಾವ ಸಹಾಯ ಮಾಡಿದ್ರು? ಅದಕ್ಕೂ ಇನ್ನೊಂದು ಹಾರಕ್ಕೂ ಏನು ಸಂಬಂಧ? ನಿನ್ ಮದ್ವೆಗೂ 2ನೇ ಹಾರಕ್ಕೂ ಸಂಬಂಧ ಇದೆ. 2ನೇ ಹಾರ ಇರ್ಲಿಲ್ಲ ಅಂದಿದ್ರೆ ಶ್ರೀ ಮತ್ತು ನಿನ್ನ ಮದ್ವೆ ನಡೀತಾನೆ ಇರ್ಲಿಲ್ಲ. ನೀವೇನು ಹೇಳ್ತಿದ್ದೀರಾ? ನಿನ್ ಮದ್ವೆಲಿ ಅತ್ತೆ ನಿನಗೆ ಕೊಟ್ಟ ಹಾರ ಕಳವಾಗಿತ್ತು ಅಲ್ವಾ? ನೀನು ಅದನ್ನ ಶ್ರೀ ಹತ್ರ ಹೇಳ್ಕೊಂಡೆ. ಮಾರನೇ ದಿನಾನೇ ಕಳವಾಗಿದ್ದು ನಿನ್ನ ಹಾರ ಸಿಕ್ತು ಅಂತ ತಂದ್ಕೊಟ್ರು ಅಲ್ವಾ? ಹೌದು. ಈ ವಿಷಯ ನಿಮಗೇನು ಗೊತ್ತು? ಅಂದ್ರೆ ಆ 2ನೇ ಹಾರ ಇದೆನಾ? ಈಗೇನು ಹಾರ ಸಿಕ್ಕಿದ್ರೆ ಅಜ್ಜಿ ಖುಷಿ ಆಗುತ್ತೆ ಅಲ್ವಾ? ಆದ್ರೆ ಆ ಹಾರನೇ ಇಲ್ವಲ್ಲ. ಇರುತ್ತೆ. ಹೇಗೆ? ನಾನಿದ್ದೀನಿ. ನಿನ್ನ ಕುತ್ತಿಗೆ ನಾನು ಕಟ್ಟೋ ತಾಳಿ ಮುಂಚೆ ಹಾರ ಇರುತ್ತೆ. ಯಾಕೆ ಹೀಗೆ ಮಾಡಿದ್ರಿ ವಸುಧಾ? ನೀವಾದ್ರೂ ಶ್ರೀ ಸುಳ್ಳು ಹೇಳಿದ್ದನ್ನು ತಡಿಬೇಕಿತ್ತು. ಅದು ಬಿಟ್ಟು ನೀವು ಅವ್ರ ಸುಳ್ಳಲ್ಲಿ ಶಾಮೀಲಾದ್ರ? ನಾವ ಸುಳ್ಳು ಹೇಳ್ದೆ ಇದ್ದಿದ್ರೆ ಸತ್ಯ ಹೊರಗೆ ಬಂದಿರೋದು. ಈಗ ತಾನೇ ಈ ಮನೇಲಿ ಎಲ್ಲರೂ ನಿನ್ನ ಸ್ವಲ್ಪ ಸ್ವಲ್ಪನೇ ಹಚ್ಕೋತಾ ಇದ್ದಾರೆ. ಸತ್ಯ ಗೊತ್ತಾಗಿದ್ರೆ ನಿನ್ನ ಬಗ್ಗೆ ಇರೋ ಗೌರವ ಕಡಿಮೆ ಆಗಿರೋದು. ಒಂದು ಹಾರನ ಕಾಪಾಡಕ್ಕಾಗದೆ ಇರೋಳು ಈ ಮನೆ ಮರ್ಯಾದೆನೆ ಹೇಗೆ ಕಾಪಾಡ್ತಾಳೆ ಅನ್ಕೊಂಡಿರೋರು. ಅದು ಶ್ರೀಗೆ ಇಷ್ಟ ಇರಲಿಲ್ಲ ಜಾಹ್ನವಿ, ನನಗೂ ಅಷ್ಟೆ. ಅದಕ್ಕೆ ಅವತ್ತ ಜ್ಯುವೆಲ್ರಿ ಶಾಪನ್ನು 2ನೇ ಹಾರದ ಬಿಲ್ ತಗೊಂಡು ಬಂದಾಗ ಶ್ರೀ ನಾನು ಸೇರ್ಕೊಂಡು ಸುಳ್ಳು ಹೇಳ್ಬಿಟ್ವಿ. ಈಗ ಮನೆಯವ್ರ ಹತ್ರ ಏನು ಹೇಳೋದು? ಅದೇ ನನ್ನ ಕುತ್ತಿಗೆಗೆ ಬಂದಿರೋದು. ಅತ್ತೆಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ. ಇನ್ನು ನಾನು ಅವ್ರು ಬೆಳೆಸಿರೋ ಹುಡುಗಿ ಇಷ್ಟು ದೊಡ್ಡ ಸುಳ್ಳು ಹೇಳಿದ್ದೀನಿ ಅಂದ್ರೆ ಅವ್ರು ಖಂಡಿತ ನನ್ನ ಕ್ಷಮಿಸಲ್ಲ. ಇನ್ ಮಾಲ್ ತಕ್ಕಂಗೆ ಗೊತ್ತಾದ್ರೆ ಕೋಪ ಮಾಡ್ಕೋತಾಳೆ. ಮನೇಲಿ ಇಟ್ಕೊಂಡು ಸಾಕ್ದವ್ರಿಗೆ ಈ ತರ ನಮ್ಮ ಮರ್ಯಾದೆ ಕೊಡೋದು ಅಂತ ಬೈಬಹುದು. ಅಷ್ಟೇ ಆದ್ರೆ ಪರವಾಗಿಲ್ಲ ಜಾಹ್ನವಿ. ನಮ್ ನಂಬಿಕೆಗೆ ದ್ರೋಹ ಬಗ್ದಿದ್ಯಾ? ನಿನಗೆ ಮನೇಲಿರೋ ಯೋಗ್ಯತೆ ಇಲ್ಲ, ಹೊರಟೋಗು ಅಂದ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ? ಎಲ್ಲಿಗೆ ಹೋಗ್ಲಿ? ನಮ್ಮ ಅಪ್ಪ ಅಮ್ಮ ಹೋದ್ಮೇಲೆ ಈ ಮನೆನೇ ನನಗೆ ಪ್ರಪಂಚ ಆಗ್ಬಿಟ್ಟಿದೆ. ಅಕಸ್ಮಾತ್ ನಾನು ಈ ಮನೆ ಬಿಟ್ಟು ಹೋಗ್ಬೇಕಾದ ಪರಿಸ್ಥಿತಿ ಬಂದ್ರೆ ನಾನು ಏನ್ ಮಾಡ್ಲಿ? ಉದ್ದೇಶ ಒಳ್ಳೇದಾದ್ರೂ ಪರಿಣಾಮದ ಬಗ್ಗೆ ಶ್ರೀ ಯೋಚನೆನೇ ಮಾಡಲ್ಲ. ಮೊದಲೇ ಬೇಬಿ ಅತ್ತೆ ಲಲಿತಾ ಅತ್ತೆ ನಮ್ಮ ಅಪ್ಪ ಅಮ್ಮನ ಕಳ್ಳರ ಥರ ನೋಡ್ತಾರೆ. ಈಗ ಈ ವಿಷಯನೂ ಗೊತ್ತಾದ್ರೆ ಅದು ಕನ್ಫರ್ಮ್ ಆಗಿಬಿಡುತ್ತೆ. ನನ್ನ ಸಂಸಾರನೂ ಹಾಳಾಗೋಗುತ್ತೆ. ಹೌದಲ್ವಾ? ನನಗೆ ಈ ವಿಷಯ ಅವತ್ತು ಹೊಳಿಲೇ ಇಲ್ಲ. ಸಾರಿ ಜಾಹ್ನವಿ. ನನ್ನಿಂದ ನೀವು ಸಫರ್ ಮಾಡಬೇಕಾಗಿ ಬಂತು. ನಾನು ನಿಮಗೆ ಸಾರಿ ಕೇಳಬೇಕು. ಒಂದು ನಿಮಿಷ, ಶ್ರೀಗೆ ಫೋನ್ ಮಾಡ್ತೀನಿ.
ಅವರೇ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಬೋದು. ಹಾ, ಮೊದಲ ಕೆಲಸ ಮಾಡು. ರಿಸೀವ್ ಮಾಡ್ತಿಲ್ಲ. ಏನ್ ಮಾಡೋದು? ಜಾನ್ವಿ, ಇನ್ನೊಂದ್ಸಲ ಟ್ರೈ ಮಾಡು. ರಿಸೀವ್ ಮಾಡ್ತಿಲ್ಲ. ಹಾರ ತಗೊಂಡ್ ಬನ್ನಿ ಅಂದ್ರೆ ಇಲ್ಲಿಬ್ರು ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಏ ವಸು, ನಿಂದೆಲೆ ಹಾರ? ಒಳಗಿದೆ ಬೇಬಿ ಅತ್ತೆ, ನೀವು ಹೋಗಿರಿ, 2 ನಿಮಿಷದಲ್ಲಿ ತಗೊಂಡು ಬರ್ತೀವಿ. ಸರಿ, ಬೇಗ ಬನ್ನಿ. ಏನ್ ಜಾನವಿ ನೀನು, ಹಾರ ಒಳಗಡೆ ಇದೆ ಅಂತ ಹೇಳ್ಬಿಟ್ಟಿಯಲ್ಲ, ಇಲ್ದೇ ಇರೋ ಹಾರದ ನಾನು ಎಲ್ಲಿಂದ ತಗೊಂಡ್ ಬರ್ಲಿ? ಜಾನವಿ, ಓಕೆ, ನೈಸ್ ಮೀಟಿಂಗ್ ಯು. ಇದೇನಿದು? ಜಾನುದು 4 ಮಿಸ್ಡ್ ಕಾಲು. ಒಂದ್ಸಲ ಆನ್ಸರ್ ಮಾಡಿಲ್ಲ ಅಂದರೆ ಅರ್ಥ ಮಾಡ್ಕೋತಾಳೆ ಬ್ಯುಸಿ ಇರ್ತೀನಿ ಅಂತ. 4 ಮಿಸ್ಡ್ ಕಾಲ. ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಏನಾಗಿದೆಯೋ ಏನೋ. ಏನೇ ಬೇಬಿ, ಜಾನ್ವಿ ಇನ್ನೂ ಬಂದಿಲ್ಲ? ಬರ್ತಾ ಇದ್ದಳದ್ಗೆ ಏನು ಪ್ರಯೋಜನ ಇಲ್ಲ, ಅವಳ ಕೈಲಿ ಒಡವೆ ಬಾಕ್ಸ್ ಇತ್ತು. ಹೌದಾ? ಅವಳಲ್ಲಿ
ಬರ್ತಿದ್ದಾಳೆ. ಮೆಸೇಜ್ ಮಾಡ್ತಿಲ್ಲ. ವಸುಮಮ್ ಕೂಡ ಅವಾಗಲೇ ಕಾಲ್ ಮಾಡಿದ್ರು. ಗ್ಯಾರಂಟಿ ಏನೋ ಪ್ರಾಬ್ಲಮ್ ಆಗಿರೋ ಹಾಗಿದೆ. ನಾನು ಈಗಲೂ ಹೊರಡಬೇಕು. ಹಾರ ಇಲ್ಲಿ ನಾಚಿಕೆ ಆಗಲ್ವಾ ನಿನ್ಗೆ? ನಾನು ಆಗ್ಲೇ ಕೇಳಿದಾಗ ಹಾರ ನಿನ್ನ ಹತ್ರನೇ ಇದೆ ಅಂತ ಸುಳ್ಳು ಹೇಳಿದೆ. ನಮ್ಮನೆ ಸೊಸೆಯಾಗಿದ್ದು ನಮ್ಮನೆ ಮರ್ಯಾದೆ ಕಾಪಾಡು ಅಂತ ಹೇಳಿ ಕೊಟ್ಟಿರೋ ಹಾರ ಅದು. ಅದನ್ನ ಮಾರಕ್ಕೆ ನಿನ್ಗೆ ಮನಸ್ಸಾದ್ರೂ ಹೇಗ್ ಬಂತು? ಯಾಕೆ ಹೀಗೆ ಮಾಡಿದೆ? ಸಾರಿ ಅಜ್ಜಿ. ಇದೆಲ್ಲ ನನ್ನ ಪ್ರಶ್ನೆಗೆ ಉತ್ತರ. ಹಾರ ಮಾರುವಂತ ಅನಿವಾರ್ಯತೆ ನಿನ್ಗೇನ್ ಬಂತು? ನನ್ನ ತವ್ರ ಮನೆ ಬಡತನ. ಅಪ್ಪನಿಗೆ ಕಾಲು ಆಪ್ರೇಷನ್ ಆಗಬೇಕಿತ್ತು. ಮನೆ ಮೇಂಟೈನ್ ಮಾಡೋಕ್ಕೆ ದುಡ್ಡು ಬೇಕಿತ್ತು. ಒಟ್ಟಾರ ಕೆಡುತ್ತಿದ್ದಾರೆ. ಹೊಸ ಮನೆಗೆ ಅಡ್ವಾನ್ಸ್ ಕೊಡೋಕೆ ದುಡ್ಡಿರಲಿಲ್ಲ. ನಿಮ್ಮ ಮನೇಲಿ ಕಷ್ಟ ಇದೆ ಅಂತ ಶ್ರೀಮಂತರ ಮನೆ ಹುಡುಗ ಯಾವ್ದಾದ್ರು ಸಿಕ್ಕಿದ್ರೆ ಅನುಕೂಲ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕೊಂಡೆ ನಮ್ಮ ಶ್ರೀನ ಬುಟ್ಟಿಗೆ ಹಾಕೊಂಡ್ಯಾ ನೀನು? ನಿನಗೂ ಮನೆ ದೋಚೋ ಕಳ್ಳನ್ಗೂ ಏನು ವ್ಯತ್ಯಾಸ ಇಲ್ಲ. ಕಳ್ಳನಾದ್ರೂ ಪರವಾಗಿಲ್ಲ, ತಾನಿರೋ ಮನೆಯಲ್ಲಿ ನಿಯತ್ತಾಗಿರ್ತಾನೆ. ಆದ್ರೆ ಇವಳು ತಾನಿರೋ ಮನೆಯಿಂದನೇ ಎಲ್ಲ ದೋಚ್ಕೊಂಡು ಹೋಗ್ತಿದ್ದಾಳೆ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಮಾತಾಡ್ತೀನಿ. ನಿಮ್ ತವ್ರ ಮನೇಲಿ ಕಷ್ಟ ಇದ್ರೆ ನನಗೋ ಶ್ರೀಗೋ ಹೇಳ್ಬೇಕಾಗಿತ್ತು. ಕೇಳದಷ್ಟು ಹಣನ ಬಿಸಾಕ್ತಿದ್ನಲ್ಲ. ಕೇಳಕ್ ಸ್ವಾಭಿಮಾನ ಅಡ್ಡ ಬಂತು. ಮಾಡೋದೆಲ್ಲ ಮಾಡ್ಬಿಟ್ಟು ಸ್ವಾಭಿಮಾನ ಬೇರೆ. ನಿಮ್ ಮನೇಲಿ ದರಿದ್ರ ಇದ್ದಿದ್ರೆ ನಿಮ್ಮ ಅಮ್ಮಂಗೆ ಯಾವ್ದಾರು ಒಡವೆ ತಗೊಂಡೋಗಿ ಮಾರ್ಬೇಕಾಗಿತ್ತು. ಹೇಗೂ ನಿಮ್ಮಮ್ಮ ಮದ್ವೆಗೆ ಸಾಕಷ್ಟು ಒಡವೆ ಮಾಡ್ಕೊಂಡು ಬಿಲ್ಲನ್ನು ಇಲ್ಲಿ ಕೊಟ್ಟು ಕಳಿಸಿದ್ರಲ್ಲ, ಅದ್ರಲ್ಲಿ ಯಾವ್ದಾರು ಒಂದು ಮಾರ್ಬೇಕಾಗಿತ್ತು. ನಮ್ಮನೆ ಹಾರೇನೆ ನಿನಗೆ ಬೇಕಾಗಿತ್ತ? ನೋಡಿ ಹೇಗ್ ನಿಂತಿದ್ದಾಳೆ. ಅವ್ರಮ್ಮ ತಗೊಂಡಿರೋ ಒಡವೆ ಇವಳು ಗೊತ್ತೇ ಇಲ್ಲ ಅನ್ನೋ ರೀತಿ ನೋಡ್ತಿದ್ದಾಳೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬೇಬಿ ಅತ್ತೆ. ಸುಳ್ಳಿನ ಮೇಲೆ ಸುಳ್ಳು ಹೇಳಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ನೀನ್ ಯಾಕೆ ಅಳ್ತಿದ್ಯಾ ಬಸ್ಸು? ಏನೋ ನೀನೇ ಒಡವೆ ಕೊಟ್ಟು ಕಳ್ಸಿರೋ ಹಾಗೆ. ಸುಮ್ಮನಿರ್ತೀರ? ಮಾಡದೇ ಇರೋ ತಪ್ಪಿಗೆ ಜಾಹ್ನವಿಗೆ ಅನ್ನೋದನ್ನ. ವಸುಧಾ, ನೀನೇನು ಮುಚ್ಚಿಡ್ತಾ ಇಲ್ಲ ತಾನೆ? ಅವಳನ್ನೇನೇ ನೋಡ್ತೀಯಾ? ನನ್ ಮುಖ ನೋಡಿ ಉತ್ತರ ಹೇಳು. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಅಂತ. ಯಾವ ವಿಷಯಕ್ಕೆ ಕ್ಷಮೆ? ನಿಮ್ಮೆಲ್ಲರಿಂದ ಒಂದು ಸತ್ಯನ ಮುಚ್ಚಿಬಿಟ್ಟಿದ್ದೇನೆ. ಯಾವ ಸತ್ಯದ ಬಗ್ಗೆ ಹೇಳ್ತಾ ಇದೀಯ ನೀನು? ಕೋಪ ಮಾಡಿಕೊಂಡು ನನ್ನ ಮನೆಯಿಂದ ಹೊರಗೆ ಹಾಕಲ್ಲ ನಮ್ಮ ಕೊಟ್ಟರೆ ಹೇಳ್ತೀನಿ.
ನನಗೆ ನೀನು ಬೇರೆ ಅಲ್ಲ, ಬೇಬಿ ಬೇರೆ ಅಲ್ಲ. ನಂಬಿಕೆ ವಿಷಯದಲ್ಲಿ ನೀನು ಬೇಬಿಗಿಂತ ಒಂದು ಕೈ ಮೇಲು. ಮನೆಯಿಂದ ಆಚೆ ಕಳಿಸೋವಂಥ ತಪ್ಪು ನೀನು ಮಾಡಲ್ಲ ಅಂತ ನನಗೆ ವಿಶ್ವಾಸ ಇದೆ. ನಿಮ್ಮ ವಿಶ್ವಾಸನ ಕಳ್ಕೊಳ್ಳೋ ಅಂತ ಕೆಲಸ ಮಾಡಿಬಿಟ್ಟಿದ್ದೀನಿ. ಅದೇನು ಅಂತ ಬಾಯ್ಬಿಟ್ಟು ಹೇಳಿ. ಸುಮ್ಮನೆ ಬಿಡಿ ಪ್ಲೀಸ್. ನೀನು ಹೇಳು ವಸು. ಈ ಹಾರ ನಂದಲ್ಲ, ಜಾನವಿದು. ಇವಳು ಒಪ್ಕೊಂಡಿದ್ದಾಳಲ್ಲ, ವಿಚಾರಣೆ ಮಾಡೋದೇನಿದೆ, ಮೊದಲು ಮನೆಯಿಂದ ಹೊರಗೆ ಹಾಕಿ.